ಗ್ರೀನ್ ಸ್ಪೇಸ್ ಕಂಪನಿ ಮಾಲೀಕರಾದಂತಹ ಶಫಿ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅವರ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಲ್ಲಿ ಬಂದು ರೇಷನ್ಗಳನ್ನ ವ್ಯವಸ್ಥೆ ಮಾಡಿ, ಹಾಗೆ ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಿರೋದ್ರಿಂದ ಅಲ್ಲಿಗೂ ಕೂಡ ಎಂಸೆಂಡನ್ನ ವ್ಯವಸ್ಥೆ ಮಾಡಿದ್ದಾರೆ. ಈಗ ಜಸ್ಟ್ ಇದಕ್ಕೆ ಆಗಿರೋದು ನೋಡ್ತಾ ಇದ್ರೆ ನಮಗೆ ಭಯ ಆಗುತ್ತೆ. ಇನ್ನು ಇದ್ರ ಮೇಲೆ 3 ಫ್ಲೋರ್ ಹೋಗುತ್ತಂತೆ. ಯಾವ ಮಟ್ಟದಲ್ಲಿ ಬೆಳೀತದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಪ್ಪ ಅಮ್ಮನ ಸೇವೆ ಮಾಡೋದನ್ನು ಜೀವನದಲ್ಲಿ ಹಾಳಾಗೋಗಿರೋ ಇಷ್ಟನೇ ಇಲ್ಲ. ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಹಾಕ್ಸ್ತವನು ಯಾವತ್ತೂ ಉದ್ಧಾರ ಆಗೋ ಇಷ್ಟನೇ ಇಲ್ಲ. ಬೆಟ್ಟನೆ ಕರಗಿಸಿ ಒಳ್ಳೆ ನೆಲ ಸಮ ಮಾಡಿ ಬಂಗಾರದಂಗೆ ಮಾಡಿದ್ದಾರೆ ಪ್ರಾಜೆಕ್ಟು. ನಾನೇ ಒಬ್ಬ ಸಿವಿಲ್ ಇಂಜಿನಿಯರ್ಗೆ ಹೇಳ್ತೀನಿ ಸರ್, ಕ್ವಾಲಿಟಿ ಇದೆ, ಡಿಸೈನ್ ಪ್ರಕಾರ ಇದೆ, ಅಕ್ಯುರೇಟ್ ಆಗಿದೆ ವರ್ಕು. ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಬೇಕು, ಏನೋ ಮಾಡಬೇಕು, ಯಾರೋ ಬರ್ತಾರೆ ಪ್ಲಾಸ್ಟಿಂಗಲ್ಲಿ ಮುಚ್ಚಕನ ಅಂತ ಏನಿಲ್ಲ. ಇವಾಗ ಟೀಕೆ ಟಿಪ್ಪಣಿಗಳು ಕೆಟ್ಟ ಕಮೆಂಟ್ಗಳಿಗೆ ಉತ್ತರ ಕೊಡೋದು ಒಂದು ದಿನ ಬರುತ್ತೆ, ನನಗೆ ಅವತ್ತು ಕೊಡ್ತೀನಿ. ಇವತ್ತು ನಾನು ಸುಮ್ಮನೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಏನೇ ಮಾಡಿದ್ರು ನನ್ನ ಕೆಲಸದ ಮುಖಾಂತರ ನನ್ನ ಸೇವೆಯನ್ನು ತೋರಿಸ್ತೀನಿ. ನನ್ನ ಕೆಲಸದ ಮುಖಾಂತರ ಅವ್ರಿಗೆಲ್ಲರಿಗೂ ಉತ್ತರ ಕೊಡ್ತೀನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಗ್ರೀನ್ ಸ್ಪೇಸ್ ಕಂಪನಿ ಮಾಲೀಕರಾದಂತಹ ಶಫಿ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸಿ. ಸರ್, ನಿಮ್ಮ ಬಗ್ಗೆ ಇವ್ರು ಹೇಳ್ತಾ ಇದ್ರು, ಸಾವಿರಾರು ಜನಕ್ಕೆ ಅನ್ನ ಹಾಕುವ ಕೈಗಳು ಚೆನ್ನಾಗಿರಲಿ, ಅವರ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಲ್ಲಿ ಬಂದು ರೇಷನ್ಗಳನ್ನ ವ್ಯವಸ್ಥೆ ಮಾಡಿ, ಹಾಗೆ ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಿರೋದ್ರಿಂದ ಅಲ್ಲಿಗೂ ಕೂಡ ಎಂಸೆಂಡನ್ನ ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಮೆಲ್ಲ ಪ್ರೀತಿಯ ಅಭಿಮಾನಿಗಳು ಅಂತ ಹೇಳೋದ ಅಥವಾ ದೇವ್ರುಗಳು ಅಂತ ಹೇಳೋದ, ಇವ್ರ ಪರವಾಗಿ, ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಪರವಾಗಿ, ಶನೇಶ್ವರ ಸ್ವಾಮಿಯವರ ಪರವಾಗಿ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸಿ. ತಾವೇನೆಲ್ಲ ಇಷ್ಟಪಡ್ತೀರಾ? ನಾವೇನು ಹೇಳ್ಬೇಕಂದ್ರೆ, ನಾನು ಸುಮಾರು 2 ತಿಂಗಳಿಂದ ಸುಮಾರು 2 ವರ್ಷದಿಂದ ನಾನು ಬರಬೇಕು ಏನಾದರೂ ಆಗಲಿ, ನನ್ನ ಕೈಲಾದಷ್ಟು ಏನಾದರೂ ಒಂದು ಎದುರು ಮಾಡಬೇಕು ಅಂತಿದ್ದೆ. ಅದಾಗಲಿಲ್ಲ. ಆದ್ದರಿಂದ ನಮ್ಮ ಸಾಹೇಬರು ಬರ್ತಡೇ ದಿನನಾದರೂ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ದೇವರು ನನಗೆ ದಾರಿ ಬಿಟ್ಕೊಟ್ಟಿದ್ದಾನೆ. ಆದರೆ ನಮ್ಮ ಸಾಹೇಬರು ಫ್ಯಾಮಿಲಿ, ಅವರೆಲ್ಲೇ ಹೋಗಲಿ, ಎಲ್ಲೇ ಇರಲಿ, ಅವ್ರ ಮಕ್ಕಳಾಗಲಿ, ಅವ್ರ ಮೇಲೆ ಎಲ್ಲ ನಿಮ್ಮ ಜನಶ್ರೀ ಆಶ್ರಮದವ್ರ ಆಶೀರ್ವಾದ ಹಿಂಗೆ ಇರಲಿ. ಇವತ್ತು ಕಮ್ಮಿ ಸಹಾಯ ಮಾಡಿದ್ದೀವಿ. ಇವತ್ತು ನಮ್ಮ ಕೈಲಾದಷ್ಟು ಇವತ್ತು 5 ಮೂಟೆ ತಂದಿದ್ದೀವಿ. ನಮ್ಮ ಫ್ಯಾಕ್ಟ್ರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ 5 ಮೂಟೆ ಅಲ್ಲ 500 ಮೂಟೆ ಕೂಡ ಸಾಕಷ್ಟು ನಮಗೆ ಬರಬೇಕು. ಇವತ್ತು ನೀವು ಹೊಸ ಕಟ್ಟಿರೋ ಕಟ್ಟಡಕ್ಕೆ ಒಂದು ಲೋಡು ಎಂಸಾಂಡ್ ತರ್ತಾ ಇದ್ದೀವಿ. ನಾಳೆ ದಿವಸ ನಮ್ಮ ಫ್ಯಾಕ್ಟ್ರಿ ಇನ್ನೊಂದು ಇಡೀ ಇಂಡಿಯಾದಲ್ಲಿ ದೊಡ್ಡ ಮಟ್ಟಾಗಿ ಬೆಳೆದ್ರೆ ಅಂತ 500 ಲೋಡ್ ಎಂಸಾಂಡ್ ಕೂಡ ಸಹಾಯ ಮಾಡ್ತೀವಿ ನಾವು. ಅದು ನಿಮ್ಮ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ನೆನ್ಸ್ಕೊಂಡ್ರೆ ನಿಮ್ಮನ್ನ ಕಣ್ಣಲ್ಲಿ ನೀರು ಬರುತ್ತೆ. ಆದ್ರೆ ನಾವು ಜೊತೆ ಹುಟ್ಟಿದ ಅರ್ಥಂಗಿದ್ರು ಈ ಪರಿಸ್ಥಿತಿ ಬಂದ್ರೆ ನಾವು ಮುಟ್ಟಕ್ಕೂ ಸಹ ಅಸಹ್ಯ ಪಡ್ತೀವಿ. ಆದ್ರೆ ನೀವು ಈ ಥರದ್ದೆಲ್ಲ ನೋಡ್ತಾ ಇದ್ರೆ ನನಗೆ ಮಾತಾಡಕ್ಕೆ ಆಗ್ತಿಲ್ಲ, ಕಣ್ಣಲ್ಲಿ ನೀರು ಬರೋ ಥರ ಆಗ್ತಾ ಇದೆ. ನಿಮ್ಮನ್ನು ನೋಡ್ಬೇಕು ಅಂತ ತುಂಬಾ ವರ್ಷದಿಂದ ಆತರ ಪಡ್ತಾ ಇದೆ. ಇವತ್ತು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಮಾತಾಡಕ್ಕೆ ಆಗ್ತಾ ಇಲ್ಲ. ಸಹಾಯ ಕೇಳೋ ಕೈಗಳನ್ನ ಸಹಾಯ ಕೊಡಂಗ್ ಮಾಡಿದ್ದಾರೆ ಇವತ್ತು ನಮ್ಗೆ. ಅದು ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ, ಅವರು ಏನಿದೆ ಅವ್ರು ಇನ್ನೂ ಏನೇನು ಅನ್ಕೊಂಡಿದ್ದಾರೆ ಅದೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳಿಲಿ. ಹೇಗಿದೆ ಸರ್ ಆಶ್ರಮ? ಸರ್, ಆಶ್ರಮ ನೋಡಿ ತುಂಬಾ ಖುಷಿ ಆಯ್ತು. ಬರೀ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೆ, ನಾನು ಅನ್ಕೊಂತಿದ್ದೆ ಏನೋ ಈ ಥರದವ್ರು ಇದಾರ ಈ ತರ ಮಾಡ್ಬೋದಾ ಅಂತ. ಬಟ್ ಇಲ್ಲಿ ಬಂದ ನಾನೇನೋ ಒಂದು ಇಮ್ಯಾಜಿನ್ ಇಷ್ಟೊಂದು ಇರ್ಲಿಲ್ಲ, ಇತ್ತು ಏನೋ ಮಾಡ್ತಿರ್ತಾರೆ ಅನ್ನೋದು. ಬಟ್ ಇಲ್ಲಿ ಬಂದಾಗ ಇವ್ರನ್ನೆಲ್ಲ ನೋಡ್ಬಿಟ್ಟು ಚೆನ್ನಾಗಿರೋದ್ಲೇ 5 ಜನ ನೋಡ್ಕೊಳಕ್ಕಲ್ಲ. ನಮ್ಮ ಮನೇಲಿ ಇಷ್ಟೊಂದು ಜನ ಒಬ್ಬೊಬ್ರು ಒಂದೊಂದು ರೀತಿಲಿ ಇರ್ತಾರೆ. ಅವ್ರನ್ನೆಲ್ಲ ಇನ್ನು ಪೇಷನ್ಸ್ಗೆ ವಾಟ್ಸಾಪ್ ಮಾಡೋದು ಸರ್. ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಶಫಿ ಸರ್ ಅವರಿಗೆ ಜನ್ಮದಿನದ ಶುಭಾಶಯ. ಒಳ್ಳೇದಾಗಲಿ. ಭಗವಂತ ಅವರಿಗೆ ಆಯುಷು, ಆರೋಗ್ಯ ಎಲ್ಲವನ್ನ ಕಲಿಸಲಿ. ಬಹಳ ಒಳ್ಳೆ ಅಭಿಮಾನಿಗಳಂತ ತಿಳ್ಕೊಂಡಿದ್ರು ಅಥವಾ ಅಣ್ಣ ತಮ್ಮಂದ್ರು ಅಂತ ತಿಳ್ಕೊಂಡಿದ್ರು ಗೊತ್ತಿಲ್ಲ. ಬಟ್ ಇಂಥ ಒಳ್ಳೆ ಸ್ನೇಹಿತರನ್ನ ನೀವು ಪಡೆದಿದ್ದೀರಾ. ದೇವರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.
ಹೆಸರು ಬಂದು ರಾಮ ಅಂತ ಹೇಳ್ಬಿಟ್ಟು. ನಮ್ಮದು ಊರು ಬಂದು ನೆನ್ಮಂಗ್ಲ ಹತ್ರ ಕೆರಳ್ಳಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ಅಂತ ಹೇಳ್ಬಿಟ್ಟು. ನಾವಿವತ್ತು ಜನಸ್ನೇಹಿ ಆಶ್ರಮಕ್ಕೆ ವಿಸಿಟ್ ಮಾಡಿದ್ದು. ನಾವು ಇಲ್ಲಿ ಕೆಲಸ ಹೆಂಗೆ ನಡೀತೆ ಅಂತ ನೋಡೋಣ ಅಂತ ಬಂದು ಒಂದು ಲೋಡು ಎಮ್ಸಾಂಡು ತೊಗೊಂಬಂದು. ಆದರೆ ಇಲ್ಲಿ ಕೆಲವರು ಹೇಳೋ ಪ್ರಕಾರ ಅಲ್ಲಿ ಸರಿ ಅವನು ಏನು ಮಾಡ್ತಾನೆ, ಒಂದು ಡ್ರೈವರು ಅವನ ಕೈಲಿ ಏನಾಗುತ್ತೆ ಹಂಗೆಲ್ಲ ಕೆಟ್ಟದಾಗೆ ಕಮೆಂಟ್ ಮಾಡ್ತಾರೆ ಜನಗಳು. ಆದರೆ ಇಲ್ಲಿ ನೋಡ್ತಾ ಇದ್ದರೆ ಈಗ ಜಸ್ಟ್ ಇದಕ್ಕೆ ಆಗಿರೋದು ನೋಡ್ತಾ ಇದ್ರೆ ನಮಗೆ ಭಯ ಆಗುತ್ತೆ. ಇನ್ನೂ ಇದ್ರ ಮೇಲೆ 3 ಫ್ಲೋರ್ ಹೋಗುತ್ತಂತೆ. ಯಾವ ಮಟ್ಟದಲ್ಲಿ ಬೆಳೀತದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಇಮೇಜಿಂಗ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಆದರೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಕೆಟ್ಟ ಕಮೆಂಟ್ಮೆಂಟ್ ಆಗ್ತಿರಲ್ಲ, ಅದೇ ಅಂಥವ್ರು ನೀವು ಬಂದು ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ಕೊಟ್ಟು ನೋಡಿ. ಆವಾಗ ನೀವು ಆ ಥರ ಕಮೆಂಟ್ ಮಾಡಿ ಹಾಕ್ಬೇಕಾ ಹಾಕ್ಬಾರ್ದು ಅಂತ ನಿಮಗೆ ಅರ್ಥ ಆಗುತ್ತೆ. ಎಲ್ಲೋ ಕೂತ್ಕೊಂಡು ಎಲ್ಲೋ ಫೋನಲ್ಲಿ ಮಾತಾಡ್ಕೊಂಡು ಎಲ್ಲೋ ಮೊಬೈಲ್ ನೋಡ್ಕೊಂಡು ಮಾತಾಡೋದು ದೊಡ್ಡದಲ್ಲ. ಸ್ಪಾಟಿಗೆ ಬರಬೇಕು, ಇಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ನೋಡಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಾವೆಲ್ಲಿದ್ದೀವಿ, ಈಗ ಈ ಬೆಟ್ಟ ಇದ್ದಂಗಿದೆ. ನಮ್ಮ ಮೇಲೆ ಹೆಚ್ಚು ಕಮ್ಮಿ 20 ಅಡಿ ಇದೆ. ಅಷ್ಟುದ್ದನೂ ಅಷ್ಟೈಟನ್ನು ಕೆಲಸ ಮಾಡಿ JCBಗಳಿಗೆ ಅವಕ್ಕೆಲ್ಲ ಕರಗಿಸಿ ಈಗ ಗುಡ್ಡನ ಇದೆ ಈ ಥರ ಮಾಡಿದ್ದಾರೆ. ಅದರಿಂದ ನಮಗೆ ನೋಡೋಕ್ಕೆ ಒಂಥರ ಖುಷಿ ಆಗ್ತದೆ ಈ ಕೆಲಸ. ಆದ್ರೂ ನಾವು ಕೇಳೋದೇನೆಂದರೆ, ಅಲ್ಲಿ ಇಲ್ಲಿ ಕುಡಿದು ತಿಂದು ಒಂದು ಬರ್ತಡೇಗೆ ಹೋಗ್ತೀರಾ, ಒಂದು ಪಾರ್ಟಿ ಮಾಡ್ತಿದ್ದೀರಾ, ಆ ಬರ್ತಡೇಗೆ ಎಷ್ಟು ಖರ್ಚಾಗ್ತದೆ ನಿಮಗೆ ಲೆಕ್ಕನೇ ಇರಲ್ಲ. ಅದ್ರ ಬದಲು ಇಂಥ ಜಾಗಕ್ಕೆ ಬಂದು ವಿಸಿಟ್ ಮಾಡಿ, ನಿಮ್ಮ ಕೈಲಿ ಆದಷ್ಟು ಒಂದು 5 ಜನಕ್ಕೆ ಕಲ್ತಿದ್ರೆ ಇಬ್ಬರಿಗಾದರೂ ಅನುದಾನ ಮಾಡಿ ಆಯಿತಾ. ಎಲ್ಲೋ ಕೂತ್ಕೊಂಡು ಕ್ಲಬ್ಬು ಬಾರು ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಏನೇನೋ ತಿನ್ಕೊಂಡು ಎಂಜಾಯ್ ಮಾಡ್ತೀರಾ. ಆ ಥರ ಎಲ್ಲ ದಯವಿಟ್ಟು ಯಾರು ಮಾಡಬೇಡಿ. ಅಲ್ಲಿ ವೇಸ್ಟ್ ಮಾಡೋ ದುಡ್ಡನ್ನ ಇಂಥ ಅನಾಥಾಶ್ರಮಕ್ಕೆ ಬಂದು ನಿಮ್ಮ ಕೈಲಿ ಆದಷ್ಟಾದರೂ ಇಬ್ಬರಿಗಾದರೂ 1-2 ಹೊತ್ತು ಊಟಕ್ಕಾದರೂ ಸಹಾಯ ಮಾಡಿ. ಆ ದೇವರು ಭಗವಂತ ನಿಮ್ಗಲ್ದಿದ್ರು ನಿಮ್ಮ ಮಕ್ಕಳಿಗಾದರೂ ಎಲ್ಲಾದರೂ ನೆಲೆ ಕಾಯ್ತಾ ಇರ್ತಾನೆ. ದಯವಿಟ್ಟು ನಾನು ಹೇಳೋದೇನೆಂದರೆ, ಅಪ್ಪ ಅಮ್ಮನ ಯಾರು ದಯವಿಟ್ಟು ನಿಮ್ಮ ಕೈಲಿ ಆಗದಿದ್ದರೂ ಪರವಾಗಿಲ್ಲ, ರೋಡಿಗಂತೂ ಬಿಡಬೇಡಿ. ಎಲ್ಲಿಗೆ ಅನಾಥಾಶ್ರಮಗಳು ಬೇಜಾನಿದ್ದಾವೆ. ನಿಮ್ಮ ಕೈಲಿ ಆಗಲ್ಲ, ಇಲ್ಲ ನಮ್ಮಪ್ಪ ನಮ್ಮಮ್ಮ ನಾವು ಮುಟ್ಸಿರೋದು ನಮಗೆ ಭಾರ ಅಂದರೆ ನಿಮ್ಮ ಕೈಲಿ ಆಗಲ್ವಾ? ಇಂಥ ಪುಣ್ಯಾತ್ಮರು ಇದ್ದಾರೆ, ಜನಶ್ರೀ ಯೋಗೇಶ್ ಅವರು ಇದ್ದಾರೆ, ತಗೊಂಬಂದು ದಯವಿಟ್ಟು ಅಲ್ಲಿ ಬಿಡೋದು ದೊಡ್ಡದಲ್ಲ ಆಯಿತಾ. ನೀವು ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮನ್ನ ಎತ್ತಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿರ್ತಾರೆ, ಅದನ್ನ ನೀವು ಹಿಂದೆ ಒಂದು ಸರಿ ಬ್ಲ್ಯಾಕ್ ಪ್ಯಾಶ್ಗೆ ಹೋಗಿ ಅದೇ ಥರ ನಾವು ಈಗ ನಮ್ಮ ಮಕ್ಕಳಿಗೆ ನಾವು ಎಷ್ಟು ಕೇರ್ ಮಾಡ್ತೀವಿ ಅಲ್ವಾ, ಅದೇ ಥರ ನಿಮ್ಮ ಅಪ್ಪ ಅಮ್ಮನೂ ನಾವು ಚೆನ್ನಾಗಿ ನೋಡ್ಕೋಬೇಕು. ದಯವಿಟ್ಟು ಆಯ್ತಲ್ಲ ಬಿಡು ಅವ್ರು ಸಾಕ್ತಾರೆ, ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಲೆಟ್ರ್ ಬರ್ದು ಕೊಡ್ತಾರೆ, ತಗೊಂಡೋಗಿ ಬಿಟ್ಬಿಡೋಣ, ಬಿಡು ನಮ್ಗೆ ಯಾಕೆ. ದಯವಿಟ್ಟು ಆ ಕೆಲಸ ಯಾರೂ ಮಾಡಬೇಡಿ. ಅಪ್ಪ ಅಮ್ಮನ ಸೇವೆ ಮಾಡೋದನ್ನು ಜೀವನದಲ್ಲಿ ಹಾಳಾಗೋಗಿರೋ ಇಷ್ಟನೇ ಇಲ್ಲ. ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಹಾಕ್ಸ್ತವನು ಯಾವತ್ತೂ ಉದ್ಧಾರ ಆಗೋ ಇಷ್ಟನೇ ಇಲ್ಲ. ನಮ್ಮ ಕೈಲಿ ಆದಷ್ಟು ಸೇವೆ ಮಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇದು ನಮಗೆ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ವಿ, ಅಲ್ಲೆಲ್ಲ ನೋಡಿದ್ವಿ. ಎಲ್ಲ ನಮ್ಮ ಪೇರೆಂಟ್ಸ್ ಥರನೇ ಇದ್ದರು ಎಲ್ಲ ತುಂಬ ಜನ. ನೋಡಿ ಸ್ವಲ್ಪ ನಮಗೂ ಮನಸ್ಸಿಗೆ ಬೇಜಾರಾಯಿತು. ಆದರೂ ಬಾಸು ಅವ್ರಿಗೆ ಯಾರಿಗೂ ಒಂದು ಸ್ವಲ್ಪನೂ ಇದಾಗ್ದಂಗೆ ತುಂಬ ತಂದೆ ತಾಯಿ ಅಕ್ಕ ತಂಗಿಯವ್ರ ರೀತಿ ನೋಡ್ಕೊತಾ ಇದ್ದಾರೆ. ತುಂಬ ಜನ ಇದ್ದಾರೆ, ನರ್ಸ್ ಇದ್ದಾರೆ, ವೆಹಿಕಲ್ಸ್ ಇದ್ದಾವೆ, ಡ್ರೈವರ್ ಇದ್ದಾರೆ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಅದಾದಮೇಲೆ ಹೊಸದು ಇದು ಮಾಡ್ತಾಯಿದ್ವಿ ಅಂದರು. ನೋಡೋಣ ವಿಸಿಟ್ ಮಾಡೋಣ ಸರ್ ಕರ್ಕೊಂಬಂದರು. ನೋಡಿದ್ವಿ, ತುಂಬ ಖುಷಿ ಆಯಿತು. ತುಂಬ ದೊಡ್ಡದಾಗಿ ಆಸೆ ಇಟ್ಕೊಂಡು ಮಾಡ್ತಾಯಿದ್ದಾರೆ ಪ್ರಾಜೆಕ್ಟು. ನಮಗಂತೂ ತುಂಬ ಖುಷಿ ಆಯಿತು. ಬೆಟ್ಟನೇ ಕರಗಿಸಿ ಒಳ್ಳೆ ನೆಲ ಸಮ ಮಾಡಿ ಬಂಗಾರದಂಗೆ ಮಾಡಿದ್ದಾರೆ ಪ್ರಾಜೆಕ್ಟು. ಸೊ ಅವ್ರದ್ದು ಕನಸುಗಳು ಬೇಗ ಈಡೇರಲಿ. ಈ ಮಟ್ಟಿಗೆ ಇನ್ನೂ ನಿಂತಿದೆ, ಸ್ವಲ್ಪ ಇದಿನ್ನೂ 3 ಫ್ಲೋರ್ ಮಾಡೋಣ ಅಂತ ಪ್ಲಾನ್ ಇಟ್ಕೊಂಡಿದ್ದಾರೆ. ಸೊ ನಮಗೆಲ್ಲ ನೋಡಿ ನಮಗೂ ಒಂದಿತ್ತು, ನೆನ್ನೆ ಕಾಲ್ ಮಾಡಿದ್ವಿ, ಸರ್ ಈ ಥರ ಮಾಡ್ತಾಯಿದ್ವಿ, ನಿಮ್ಮ ಕಡೆಯಿಂದ ಏನಾದರೂ ಅಂದರು. ನಾವು ಒಂದು ಲೋಡ್ ಎಮ್ಸಂಡ್ ಹೊಡ್ಸಿದ್ವಿ. ನಮ್ಮಂಗೆ ನೀವು ಯಾರಾದರೂ ಬಂದು ಧನ ಸಹಾಯ ಮಾಡಿ ಸರ್. ಕೆಲಸ ಮಾತ್ರ ಮಾತಾಡ್ಬಾರ್ದು ಸರ್. ಅಲ್ಟಿಮೇಟ್ ನಾನೇ ಒಬ್ಬ ಸಿವಿಲ್ ಇಂಜಿನಿಯರಿಗೆ ಹೇಳ್ತೀನಿ ಸರ್, ಕ್ವಾಲಿಟಿ ಇದೆ, ಡಿಸೈನ್ ಪ್ರಕಾರ ಇದೆ, ಅಕ್ಯುರೇಟ್ ಆಗಿದೆ ವರ್ಕು. ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾಡಬೇಕು, ಏನೋ ಮಾಡಬೇಕು, ಯಾರೋ ಬರ್ತಾರೆ ಪ್ಲಾಸ್ಟಿಂಗಲ್ಲಿ ಮುಚ್ಚಕ್ಕನ ಅಂತ ಏನಿಲ್ಲ. ಡಿಸೈನ್ ಪ್ರಕಾರ ಅಕ್ಯುರೇಟಾಗಿ ನೀವು ಸರ್ಕ್ಯುಲರ್ ಕಾಲಮ್ ಮಾಡೋದು ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ನೀವೇ ಹೇಳಿದ್ರಿ ನಾನು ಪ್ಲಾನ್ ಮಾಡಿಸಿ ಡಿಸೈನ್ ಮಾಡಿದ್ದೀನಿ ಅಂತ. ಲೇಡೀಸಿಗೆ ಸಪ್ರೇಟ್ ಇದೆ, ಜೆಂಟ್ಸಿಗೆ ಸಪ್ರೇಟ್ ಇದೆ, ಒಂದು ಮೆಡಿಕಲ್ ಸಪ್ರೇಟ್ ಮಾಡ್ಕೊಂಡಿದ್ದೀರಾ. ಅದರಲ್ಲಿ ವಿಷಾದವಾದ ಟಾಯ್ಲೆಟ್ಸ್ ಇದ್ದಾವೆ. ತುಂಬ ಖುಷಿ ಆಯಿತು. ಇದು ಸಮೇತ ದೇವ್ರ ಗುಡಿನೂ ತುಂಬ ಖುಷಿ ಆಯಿತು ನೋಡಿ, ಸಕ್ಕತ್ತ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಎತ್ತರಕ್ಕೆ ಬೆಳೀಲಿ ಅಂತ ನಾನು ನೋಡಿ. ಇನ್ನೂ 3 ಫ್ಲೋರ್ ಹೋಗುತ್ತಿದ್ದು. 3 ಫ್ಲೋರ್ ಹೋಗೋದ್ರಿಂದ ಎಲ್ಲ ಅನ್ಕೋತಾರೆ ಮೆಟೀರಿಯಲ್, ಎಮ್ಸಂಡು, ಜಲ್ಲಿ, ಇಟ್ಟಿಗೆ, ಮಳ್ಳು ಎಲ್ಲ ಸ್ಟಾಕ್ ಇರುತ್ತೆ ಯೋಗೇಶ್ ಅಂತ.
ತಾವು ಇಲ್ಲಿ ನೋಡ್ದಂಗೆ ಇಲ್ಲ ಯಾವ್ದಾರ ಸ್ಟಾಕ್ ಇದೆ ಇಲ್ಲ ಇಲ್ಲ ಬೇಕು ಸರ್, ತುಂಬಾ ಬೇಕು ತುಂಬಾ ಬೇಕು ಸರ್. ಇದೆಲ್ಲ ಒಂದು 30-50 ಸೈಟ್ ಎಲ್ಲ ಮುಗ್ದೋಗ್ಬಿಡುತ್ತೆ. ನಿಮ್ದಿರೋದು ನೋಡ್ರಿ ಎಷ್ಟಿದೆ, ಅದು ನೋಡಿ ಇಲ್ಲಿಂದ ನೋಡಿದ್ರೆ ಅಲ್ಲೇವರೆಗೂ ತುಂಬಾ ಇದೆ, ತುಂಬಾ ಬೇಕು. ಪಬ್ಲಿಕ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ. ನೀವು ಎಲ್ಲೋ ಕುತ್ಕೊಂಡು ನೀವು ಸಹಾಯ ಮಾಡಿ ಅಂತ ಖಂಡಿತ ಕೇಳಲ್ಲ. ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ, ಇಲ್ಲಿ ವಾತಾವರಣ ನೋಡಿ, ಇಲ್ಲಿ ಏನು ಕೆಲಸ ನಡೀತಿದೆ ನೋಡಿ. ನಿಮಗೆ ಸಮಾಧಾನ ಆದರೆ ಇಟ್ಟಿಗೆ, ಮಳ್ಳು, ಜಲ್ಲಿ, ಸಿಮೆಂಟು ನಿಮ್ಮ ಕೈಲಾದಷ್ಟು ಧನ ಸಹಾಯ ಯಾವುದಾದ್ರೂ ಮಾಡಿ. ಇವಾಗ ಟೀಕೆ ಟಿಪ್ಪಣಿಗಳು, ಕೆಟ್ಟ ಕಮೆಂಟ್ಗಳಿಗೆ ಉತ್ತರ ಕೊಡೋದು ಒಂದು ದಿನ ಬರುತ್ತೆ ನನಗೆ, ಅವತ್ತು ಕೊಡ್ತೀನಿ. ಇವತ್ತು ನಾನು ಸುಮ್ಮನೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾನು ಏನೇ ಮಾಡಿದ್ರು ನನ್ನ ಕೆಲಸದ ಮುಖಾಂತರ ನನ್ನ ಸೇವೆಯನ್ನು ತೋರಿಸ್ತೀನಿ. ನನ್ನ ಕೆಲಸದ ಮುಖಾಂತರ ಅವ್ರಿಗೆಲ್ಲರಿಗೂ ಉತ್ತರ ಕೊಡ್ತೀನಿ. ನಾನು ಸುಮ್ಮನೆ ಬಾಯ್ ಬಡ್ಕೊಂಡು ನನ್ನ ಹತ್ರನೂ ಫೇಸ್ಬುಕ್ ಇದೆ, ನನ್ನ ಹತ್ರನೂ ಇನ್ಸ್ಟಾ ಇದೆ ಅಂದ್ಬಿಟ್ಟು ಸುಮ್ಮನೆ ಬಾಯ್ ಬಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲಣ್ಣ. ನಾನು ಮಾಡೋ ಕೆಲಸದ ಮುಖಾಂತರ, ನಾನು ಮಾಡೋ ಸೇವೆ ಮುಖಾಂತರ ನಿಮಗೆ ನಾನೇನು ಅನ್ನೋದನ್ನ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತೀನಿ. ಅರ್ಥ ಮಾಡ್ಕೊಂಡ್ರೆ ಸಂತೋಷ, ಮಾಡ್ಕೊಂಡಿಲ್ಲ ಅಂದರೂ ಸಂತೋಷ. ಸೊ ಈ ಸೇವೆನ ಜನ ಮೆಚ್ಕೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಆ ಭಗವಂತನ ಆಶೀರ್ವಾದದಿಂದ ಇಷ್ಟು ನಾನು ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಸಿಕ್ಕಿದ್ರೆ ಇನ್ನೊಂದಷ್ಟು ಕೆಲಸಗಳು, ಧರ್ಮದ ಕೆಲಸಗಳು ನಡೆಯುತ್ತೆ. ಎಲ್ಲರೂ ಕೂಡ ಈ ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒಂದ್ಸತಿ ವಿಸಿಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಿ. ಧನ್ಯವಾದ. ಒಂದು ಲೋಡ್ ಎಮ್ಸೆಂಟ್ ತಂದು ಕೊಟ್ಟಿದ್ದೀರಾ. ಸೊ ಇದು ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರುತ್ತೆ. ಬರ್ತಾ ಇರ್ತೀವಿ ನಾವು. ಇದನ್ನ ನಾನು ಹೊತ್ಕೊಂಡು ಹೋಗಕ್ಕಾಗಲ್ಲ, ಯಾರು ಹೊತ್ಕೊಂಡು ಹೋಗಕ್ಕಾಗಲ್ಲ. ಇದು ನಮ್ ದುಡ್ಮೇಲೆ ಇಷ್ಟು % ಅಂತ ನಾವು ತೆಗೆದಿಡ್ತೀವಿ. ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.